Hello students, welcome back to my class. In today's class we are going to teach you one word substitutions for all competitive exams and for SSLC students presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಅನ್ನು ಕಲಿಯೋಣ. ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಅಂದ್ರೆ ಏನು, ಅವುಗಳನ್ನ ಎಕ್ಸಾಮ್ ಅಲ್ಲಿ ನಮ್ಗೆ ಯಾವ ತರ ಕೇಳ್ತಾರೆ ಅನ್ನೋದನ್ನ ನೋಡೋಣ. ಸ್ಪೆಷಲ್ ಆಗಿ ಈ ಒಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಗಳನ್ನ SSLC ವಿದ್ಯಾರ್ಥಿಗಾಗಿ ಪ್ರಿಪೇರ್ ಮಾಡಿದಂತವು SSLC ಪಾಠ ಮತ್ತು ಪದ್ಯ ಹಾಗೂ ಸಪ್ಲಿಮೆಂಟರಿ ರೀಡಿಂಗ್ ಪಾಠಗಳಲ್ಲಿ ಬರ್ತಕ್ಕಂಥ ಎಲ್ಲ ಇಂಪಾರ್ಟೆಂಟ್ ಆದಂತ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಗಳನ್ನ ಇಲ್ಲಿ ಕಲೆಕ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ, ಈಗ ಎಕ್ಸಾಮ್ ಅಲ್ಲಿ ಯಾವ ತರ ಕೇಳ್ತಾ ಇದ್ದಾರೆ, ಗಿವ್ ಒನ್ ವರ್ಡ್ ಆನ್ಸರ್ ಅಂತ ಕೇಳಬಹುದು. ಅಂದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ಗಿವ್ ಒನ್ ವರ್ಡ್ ಆನ್ಸರ್ ಅಂತ ಕೇಳಬಹುದು ಒಂದು, ಅಥವಾ ಗಿವ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಕೊಟ್ಟು ಒಂದು ಸೆಂಟೆನ್ಸ್ ಅನ್ನ ಕೊಡ್ತಾರೆ. ಸೊ ಇವತ್ತು ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಫ್ರಮ್ ಅ ಹೀರೋ ಅನ್ನೋ ಪಾಠದಿಂದ ನಾನೀಗ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಅನ್ನ ಹೇಳ್ತೀನಿ. ನೋಡೋಣ ಹೀರೋ ಪಾಠದಿಂದ ಬರ್ತಕ್ಕಂಥ ಕ್ವಶನ್ಸ್ ಯಾವ ತರ ಇವೆ. ಅದಕ್ಕಿಂತ ಮುಂಚೆ ಈ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಅಂದ್ರೆ ಏನಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರೆ. ಆ ಸೆಂಟೆನ್ಸ್ ಅನ್ನ ನಾವು ಏನ್ ಮಾಡ್ಬೇಕು, ಒಂದೇ ಒಂದು ವರ್ಡ್ ಅಲ್ಲಿ ಅಂದ್ರೆ ಒಂದು ಪದಗಳಲ್ಲಿ ನಾವು ಅದರ ಅರ್ಥನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಅದಕ್ಕೆ ನೋಡಿ ಗಿವ್ ಒನ್ ವರ್ಡ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಉತ್ತರ ಒಂದೇ ವರ್ಡ್ ನ ಆನ್ಸರ್ ಆಗಿರ್ಬೇಕು ಅಂತ. ನೋಡೋಣ ಕ್ವಶನ್ ನಂಬರ್ 1. ವಾಕ್ ಕ್ವೈಟ್ಲಿ ಆನ್ ದ ಟಿಪ್ಸ್ ಆಫ್ ಹಿಸ್ ಟೋಸ್. ಅಂದ್ರೆ ತನ್ನ ಕಾಲ್ ಬೆರಳಿನ ಮೇಲೆ ನಿಧಾನವಾಗಿ, ಯಾರಿಗೂ ಶಬ್ದವಾಗಲ್ಲ, ಶಾಂತವಾಗಿ ನಡೆಯೋದು. ಕ್ವೈಟ್ಲಿ ಅಂದ್ರೆ ನಿಶಬ್ದವಾಗಿ ನಡೆಯೋದು. ಅಂದ್ರೆ ನಾವು ಎಲ್ಲಿಗಾದ್ರೂ ನಾವು ತಪ್ಪಿಸ್ಕೊಂಡು ಹೋಗ್ಬೇಕಂತಿದ್ವಿ ಅಥವಾ ಯಾರಿಗೂ ಗೊತ್ತಾಗಬಾರದು ಅಂತ ನಾವು ನಿಧಾನವಾಗಿ ನಡಿತೀವಲ್ಲ, ಸೌಂಡ್ ಬರ್ಲಾರ್ತಾರ. ಸೊ ಅದನ್ನ ಏನಂತ ಕರಿತೀವಿ ಅಂತ ಆನ್ಸರ್ ಟಿಪ್ ಟೋಡ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್, ಟು ಬ್ರೀತ್ ಇನ್ ಅ ನಾಯ್ಸಿ ವೇ. ಬ್ರೀತ್ ಇನ್ ನಾಯ್ಸಿ ವೇ ಅಂದ್ರೆ ಉಸಿರಾಡ್ತಾ ಬಹಳ ಸೌಂಡ್ ಮಾಡ್ತೀವಲ್ಲ, ಅದಕ್ಕೆ ನಾವು ಏನಂತೀವಿ ಅಂತ. ಉಸಿರಾಡುವಾಗ ಸೌಂಡ್ ಮಾಡ್ತೀವಲ್ಲ ಅದನ್ನ ನಾವು ಸ್ನೂರ್ ಅಂತ ಕರಿತೀವಿ. ಸ್ನೂರ್ ಅಂದ್ರೆ ಗೊರಕೆ, ನಾವು ಮಲಗಿದಾಗ ಗೊರಕೆ ಹೊಡಿತೀವಲ್ಲ ಅದೇ ಸ್ನೂರ್. ನೆಕ್ಸ್ಟ್, ಅ ಗುಡ್ ಫ್ರೆಂಡ್ ಎಸ್ಪೆಷಲಿ ಅಮಂಗ್ ಚಿಲ್ಡ್ರನ್. ಸೊ ಮಕ್ಕಳಲ್ಲೇ ಒಳ್ಳೆ ಫ್ರೆಂಡ್ಸ್ ಇರ್ತಾರಲ್ಲ, ಚಿಕ್ಕ ಮಕ್ಕಳಲ್ಲೇ ಅವರವರಲ್ಲೇ ಒಳ್ಳೆ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರಿಗೆ ಏನಂತ ಕರಿತೀವಿ ಅಂತ. ಸೊ ಚಮ್ ಅಂತ ಕರಿತೀವಿ, ಚಮ್ ಫ್ರೆಂಡ್ ಅಂತೀವಿ. ನೆಕ್ಸ್ಟ್, ಅ ಪರ್ಸನ್ ಹೂ ಎಂಟರ್ಸ್ ಅ ಬಿಲ್ಡಿಂಗ್ ಇನ್ ಆರ್ಡರ್ ಟು ಸ್ಟೀಲ್. ಸ್ಟೀಲ್ ಅಂದ್ರೆ ಕದಿಯೋದು. ಸೊ ಕದಿಯೋ ಸಲುವಾಗಿ ಮನೆಗಳನ್ನ ಹೋಗ್ತಾರಲ್ಲ, ಮನೆಗಳ ಕಳ್ತನ ಮಾಡೋರನ್ನ ನಾವು ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಬರ್ಗ್ಲರ್. ಮನೆಗಳನ್ನ ಕಳ್ತನ ಮಾಡೋರನ್ನ ನಾವು ಬರ್ಗ್ಲರ್ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್, 5th one. ಒನ್ ಹೂ ಈಸ್ ಟ್ರೈನ್ಡ್ ಇನ್ ಡೂಯಿಂಗ್ ಆಕ್ಟ್ಸ್ ಆಫ್ ಪಬ್ಲಿಕ್ ಸರ್ವಿಸ್. ಅಂದ್ರೆ ಸಾರ್ವಜನಿಕ ಸೇವೆಗಳನ್ನ ಮಾಡ್ತಕ್ಕಂಥ ಒಂದು ತರಬೇತಿಯನ್ನು ಪಡೆದವರನ್ನ ನಾವು ಏನಂತ ಕರಿತೀವಿ ಅಂತ ಸ್ಕೌಟ್ ಅಂತ ಕರಿತೀವಿ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸಾರ್ವಜನಿಕ ಸೇವೆಯನ್ನ ಮಾಡ್ತಾರೆ. ನೆಕ್ಸ್ಟ್, ಸೇ ಸಮಥಿಂಗ್ ನಾಟ್ ಕ್ಲಿಯರ್ಲಿ ಇನಫ್. ಅಂದ್ರೆ ಅಸ್ಪಷ್ಟವಾಗಿ ನುಡಿಯೋದು, ಅಸ್ಪಷ್ಟವಾಗಿ ಹೇಳೋದನ್ನ ನಾವು ಏನಂತೀವಿ, ಮಂಬಲ್ ಅಂತೀವಿ. ಮಂಬಲ್ ಅಂದ್ರೇನು, ಗೊಣಗುವುದು. ನೆಕ್ಸ್ಟ್, ಈಗ ನಾವು ದೇರ್ ಇಸ್ ಎ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಇಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಒನ್ ವರ್ಡ್ಸ್ ಗಳನ್ನ ಕಲಿಯೋಣ. ಸೊ ಈ ಒಂದು ವಿಡಿಯೋಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ ಈಗ. ಸೆಂಟೆನ್ಸ್ ನಂಬರ್ 7. ಅ ಪ್ಲೇಸ್ ಔಟ್ಸೈಡ್ ಅ ಸಿಟಿ. ಅಂದ್ರೆ ಸಿಟಿಯ ಹೊರಗಡೆ ಇರ್ತಕ್ಕಂಥ ನಾವು ಸ್ಥಳವನ್ನ ಏನಂತ ಕರಿತೀವಿ, ಸಬ್ ಅರ್ಬನ್. ಸಬ್ ಅರ್ಬನ್ ಅಂದ್ರೆ ಉಪನಗರ ಅಂತ. ನೆಕ್ಸ್ಟ್, ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ. ಅಂದ್ರೆ ದಿನಾಲು ತನ್ನ ಕಾರ್ಯಕ್ಷೇತ್ರಕ್ಕೆ, ತಾನು ಕೆಲಸ ಮಾಡ್ತಕ್ಕಂಥ ಸ್ಥಳಕ್ಕೆ ದಿನಾಲು ಪ್ರವಾಸ ಮಾಡೋರನ್ನ ಏನಂತ ಕರಿತೀವಿ, ಡೈಲಿ ಹೋಗ್ತಕ್ಕಂಥ ಜರ್ನಿ ಮಾಡೋರು ಅಂತ ಅವರನ್ನ ಏನಂತ ಕರಿತೀವಿ, ಅವರನ್ನ ಕಮ್ಯೂಟರ್ ಅಂತ ಕರಿತೀವಿ. ನೋಡಿ, ಕಮ್ಯೂಟರ್ ಬೇರೆ, ಪ್ಯಾಸೆಂಜರ್ ಬೇರೆ. ಪ್ಯಾಸೆಂಜರ್ ಅಂದ್ರೆ ಯಾವಾಗಲೂ ಹೋಗ್ತಿರ್ತಾರೆ, ಬಟ್ ಕಮ್ಯೂಟರ್ ಅಂದ್ರೆ ರೆಗ್ಯುಲರ್ ಆಗಿ ಹೋಗ್ತಿರ್ತಾರೆ. ನೆಕ್ಸ್ಟ್, 9. ಅ ಡೀಪ್ ಬ್ರೀತ್ ಟೇಕನ್ ವೆನ್ ಸರ್ಪ್ರೈಸ್ಡ್. ಅಂದ್ರೆ ಅತಿ ಒಂದು ಆಶ್ಚರ್ಯ ಆದಾಗ ನಾವು ಆಳವಾಗಿ ಉಸಿರನ್ನು ತೆಗೆದುಕೋತೀವಲ್ಲ, ಸೊ ಅದನ್ನು ಏನಂತೀವಿ ಒನ್ ವರ್ಡ್ ಅಲ್ಲಿ, ಗ್ಯಾಸ್ಪ್ ಅಂತೀವಿ. ಗ್ಯಾಸ್ಪ್ ಅಂದ್ರೆ ಏದು ಉಸಿರು ಬಿಡೋದು. ನೆಕ್ಸ್ಟ್, ದ ಮ್ಯಾನ್ ದಟ್ ಅ ವುಮೆನ್ ಈಸ್ ಎಂಗೇಜ್ಡ್ ಟು. ಅಂದ್ರೆ ಒಬ್ಬ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆದಂತ ವ್ಯಕ್ತಿಯನ್ನ ನಾವು ಏನಂತ ಕರಿತೀವಿ, ಒಬ್ಬ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆದ ಹುಡುಗನನ್ನ ನಾವು ಏನ್ ಕರಿತೀವಿ ಅಂದ್ರೆ ಫಿಯಾನ್ಸ್ ಅಂತ ಕರಿತೀವಿ. ಸೊ ನಾವು ದೇರ್ ಇಸ್ ಎ ಗರ್ಲ್ ಬೈ ದಿ ಟ್ರ್ಯಾಕ್ ದಲ್ಲಿ ನೋಡಿದೀವಲ್ಲ, ವಿಜಯ್ ಅಂತಕ್ಕಂಥ ಫಿಯಾನ್ಸ್ ಯಾರಂದ್ರೆ ಅದು ರೋಮಾನ್ದು ಫಿಯಾನ್ಸ್ ಅಂತ ಹೇಳ್ತೀವಿ. ಹೌದಲ್ಲ? ನೆಕ್ಸ್ಟ್, ಸೆಂಟೆನ್ಸ್ 11. ಅ ಸ್ಟಿಚ್ ದಟ್ ಈಸ್ ಯೂಸ್ ಟು ಸೀವ್ ಅ ವೂಂಡ್ ಟುಗೆದರ್. ಸೊ ಗಾಯ ಆದಾಗ ನಾವು ನಮ್ಮ ಚರ್ಮ ನಾವು ಹೊಲಿತಾರಲ್ಲ, ಟಾಕಿ ಹಾಕ್ತಾರ, ನೋಡಿರ್ಬೋದಾ, ಸ್ಟಿಚಿಂಗ್ ಮಾಡ್ತಾರ ನೋಡಿ.
ನಮ್ಮ ಸ್ಕಿನ್ ಅನ್ನ ಕಟ್ ಆದಾಗ ದಾರದಿಂದ ಡಾಕ್ಟರ್ ಹೊಲಿತಾರೆ. ಸೊ ಅದನ್ನ ನಾವು ಏನಂತ ಕರಿತೀವಿ? ಅದನ್ನ ನಾವು ಸೂಚರ್ ಅಂತ ಕರಿತೀವಿ. SUTURE, ಸೂಚರ್ ಅಂದ್ರೆ ದಾರದಿಂದ ಹೊಲಿಯೋದು. ನೆಕ್ಸ್ಟ್, a decorated rod carried by a king or queen as a symbol of power. ಸೊ ಅಧಿಕಾರದ ಒಂದು ಪ್ರತೀಕವಾಗಿ ರಾಜ ಅಥವಾ ರಾಣಿ ತಮ್ಮ ಕೈಯಲ್ಲಿದ್ದಂಥ ಒಂದು ರಾಡ್ ಅನ್ನ, ರಾಜ ರಾಣಿ ಕೈಯಲ್ಲಿರ್ತಕ್ಕಂಥ ರಾಡ್ ಅನ್ನ ಏನಂತ ಕರಿತೀವಿ ಅಂತ ನೋಡೋಣ. ಆನ್ಸರ್ ಸೆಪ್ಟರ್ ಫ್ರಮ್ ಕ್ವಾಲಿಟಿ ಆಫ್ ಮರ್ಸಿ. ಸೊ ಈ ಸೆಂಟೆನ್ಸ್ ಅನ್ನ ಕ್ವಾಲಿಟಿ ಆಫ್ ಮರ್ಸಿ ಇಂದ ತೆಗೆದುಕೊಳ್ಳಲಾಗಿದ್ದು ಸೆಪ್ಟರ್ ಅಂತ ಕರಿತೀವಿ. ಸೆಪ್ಟರ್ ಅಂದ್ರೆ ರಾಜದಂಡ. ನೆಕ್ಸ್ಟ್ 13 ಫ್ರಮ್ ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೆಡಿಯೋ ಪಾಠದಿಂದ ಅ ಸ್ಮಾಲ್ ನ್ಯಾರೋ ಸ್ಟ್ರೀಮ್ ಆರ್ ರಿವರ್, ಅಂದ್ರೆ ಸಣ್ಣದಾಗಿ ಹೇಳ್ತಕ್ಕಂಥ ನದಿ ಆಗಿರ್ಬೋದು ಅಥವಾ ತೊರೆ ಆಗಿರ್ಬೋದು, ಇದನ್ನು ನಾವು ಏನು ಅಂತ ಹೇಳ್ತೀವಿ? ಕ್ರೀಕ್ ಅಂತ ಹೇಳ್ತೀವಿ. ಕ್ರೀಕ್ ಅಂದ್ರೆ ಝರಿ. ಅ ಪೀಸ್ ಆಫ್ ಲ್ಯಾಂಡ್ ಇನ್ ವಿಚ್ ಫ್ರೂಟ್ಸ್ ಟ್ರೀಸ್ ಆರ್ ಗ್ರೋನ್, ಅಂದರೆ ಕೇವಲ ಹಣ್ಣಿನ ಮರಗಳನ್ನ ಬೆಳತಕ್ಕಂಥ ತೋಟವನ್ನು ನಾವು ಏನಂತ ಹೇಳ್ತೀವಿ? ಕೇವಲ ಹಣ್ಣಿನ ಗಿಡಗಳು ಮಾತ್ರ ಬೆಳಿಬೇಕು. ಆರ್ಚಾರ್ಡ್ ಅಂತ ಕರಿತೀವಿ. ಆರ್ಚಾರ್ಡ್ ಅಂದ್ರೆ ಹಣ್ಣಿನ ತೋಟ. ನೆಕ್ಸ್ಟ್, someone whose job is to look after a school or large building, ಶಾಲೆ ಆಗಿರ್ಬೋದು ಅಥವಾ ದೊಡ್ಡ ಬಿಲ್ಡಿಂಗ್ ಅನ್ನ ಕಾಯ್ತಕ್ಕಂಥ ಜಾಬ್ ಇರ್ತದಲ್ಲ, ಅವರಿಗೆ ನಾವು ಏನಂತ ಕರಿತೀವಿ? ಅವರಿಗೆ ಜೆನಿಟರ್ ಅಂತ ಕರಿತೀವಿ. ಸೊ ಇದು ಜೆಂಟಲ್ಮನ್ ರಿಯೋ ಅಂಡ್ ಮೆಡಿಯೋದಲ್ಲಿ ನಾವು ನೋಡ್ತೀವಲ್ಲ, ಜೆನಿಟರ್. ಚಾರ್ಲಿ ಚಾಪ್ಲಿನ್ ಒಂದು ಪಿಕ್ಚರ್ ಅಲ್ಲಿ ಜೆನಿಟರ್ ಆಗಿದ್ದನು ಅಂತ. ನೆಕ್ಸ್ಟ್ 16th ಎಕ್ಸಾಂಪಲ್, a group of people related to family that existed long ago, ಅಂದ್ರೆ ಒಂದೇ ಕುಟುಂಬಕ್ಕೆ ಸೇರಿದಂತ ಒಂದು ದೊಡ್ಡ ಕುಟುಂಬ, ಬಹಳ ವರ್ಷದಿಂದ ವಾಸಿಸ್ತಕ್ಕಂಥ ಒಂದು ಕುಟುಂಬವನ್ನ ನಾವು ಏನಂತೀವಿ ಅಂತ. ಸೊ ಆನ್ಸರ್ ಡಿಸೆಂಡೆಂಟ್ಸ್ ಅಂತ ಹೇಳ್ತೀವಿ. ಸೊ ಡಿಸೆಂಡೆಂಟ್ಸ್ ಅಂದ್ರೆ ಏನಿಲ್ಲಿ? ವಂಶಸ್ಥರು, ಪೂರ್ವಜರು ಅಂತ. ಸೊ ನೆಕ್ಸ್ಟ್ ನೋಡೋಣ ಈಗ, ಫ್ರಮ್ ಐ ಆಮ್ ದಿ ಲ್ಯಾಂಡ್ ಅಂತಕ್ಕಂಥ ಒಂದು ಪದ್ಯದಿಂದ, ಲುಕ್ ಎಟ್ ಥಿಂಗ್ಸ್ ಫಿಕ್ಸ್ಡ್ಲಿ ಫಾರ್ ಅ ಲಾಂಗ್ ಟೈಮ್, ಅಂದ್ರೆ ಒಂದು ನಿರ್ದಿಷ್ಟವಾದ ಸ್ಥಳಗಳಲ್ಲಿ ದಿಟ್ಟಿಸಿ ನೋಡೋದು, ಬಹಳ ತನಕ ದಿಟ್ಟಿಸಿ ನೋಡೋದನ್ನ ನಾವು ಏನಂತೀವಿ? ಅದನ್ನ ನಾವು ಸ್ಟೇರ್ ಅಂತ ಕರಿತೀವಿ. ಸ್ಟೇರ್ ಅಂದ್ರೆ ಏನು? ದಿಟ್ಟಿಸಿ ನೋಡು. 18 ಸಫೋಕೇಟ್ಸ್ ಮೇಕ್ಸ್ ಒನ್ ಬ್ರೀತ್ಲೆಸ್, ಅಂದ್ರೆ ಉಸಿರು ಕಟ್ಟತಕ್ಕಂತೆ ಮಾಡೋದು, ಉಸಿರನ್ನ ಗಟ್ಟುವ ಹಾಗೆ, ಉಸಿರಾಡ್ಲಿಕ್ಕೆ ತೊಂದರೆ ಆಗೋ ಹಾಗೆ ಮಾಡೋದನ್ನ ನಾವು ಏನಂತೀವಿ? ಅದನ್ನ ನಾವು ಚೋಕ್ ಅಂತೀವಿ. ಎಸ್, ಚೈನ್ ಲಿಂಕ್ ನೆಕ್ಲೆಸ್ ಚೋಕ್ಸ್ ಮೀ ನಾವು ಅಂತ ಒಂದು ಪೊಯಮಲ್ಲಿ ಸೆಂಟೆನ್ಸ್ ಬರುತ್ತಲ್ಲ. ಎಸ್. ನೆಕ್ಸ್ಟ್ ಈಗ ನಾವು ಡಾಕ್ಟರ್ BR ಅಂಬೇಡ್ಕರ್ ಪಾಠದಿಂದ 19th ಒನ್, ವೆರಿ ಈಗರ್ ಫಾರ್ ನಾಲೆಜ್. ಸೊ ಜ್ಞಾನದ ಒಂದು ಕುತೂಹಲ ಇರುತ್ತೆ ಅಲ್ಲ, ಜ್ಞಾನವನ್ನು ಪಡ್ಕೋಬೇಕು ಅಂತ ಕುತೂಹಲ ಇದ್ದಾರನ್ನ ಏನಂತೀವಿ? ಅವರನ್ನ ವೊರಾಸಿಯಸ್ ಅಂತೀವಿ. ವೊರಾಸಿಯಸ್ ಅಂದ್ರೆ ನಿರಂತರ ಓದುಗರು ಅಥವಾ ಜ್ಞಾನದಾಹಿ ಅಂತ. ನೆಕ್ಸ್ಟ್ 20 ದಟ್ ವಿಚ್ ಕೆನಾಟ್ ಬಿ ಸ್ಯಾಟಿಸ್ಫೈಡ್, ತೃಪ್ತಿಪಡಿಸಕ್ ಆಗದಂಥದನ್ನ ನಾವು ಏನಂತ ಕರಿತೀವಿ? ಅಂದ್ರೆ ಎಷ್ಟು ಇದ್ರೂ ಸಾಲೋದಿಲ್ಲ, ತೃಪ್ತಿ ಆಗೋದಿಲ್ಲ. ಸೊ ತೃಪ್ತಿಪಡಿಸಲಾಗದನ್ನ ನಾವು ಏನಂತೀವಿ ಅಂದ್ರೆ ಇನ್ಸ್ಯಾಟಿಯೇಬಲ್ ಅಂತೀವಿ. ಇನ್ಸ್ಯಾಟಿಯೇಬಲ್ ಅಂದ್ರೆ ತೃಪ್ತಿಪಡಿಸಲಾಗದ. ಓಕೆ, ಮುಂದೆ ನೆಕ್ಸ್ಟ್ ನೋಡೋಣ ಈಗ, ಫ್ರಮ್ ಅದೇ ಪಾಠದಿಂದ 21 ಅಬಿಲಿಟಿ ಟು ಸಿ, ಹಿಯರ್ ಅಂಡ್ ಅಂಡರ್ಸ್ಟ್ಯಾಂಡ್, ಅಂದ್ರೆ ನೋಡ್ತಕ್ಕಂಥ ಸಾಮರ್ಥ್ಯ, ಕೇಳ್ತಕ್ಕಂಥ ಸಾಮರ್ಥ್ಯ ಮತ್ತು ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನ ನಾವು ಒನ್ ವರ್ಡ್ ಅಲ್ಲಿ ಏನಂತ ಹೇಳ್ಬೋದು? ಆನ್ಸರ್ ಪರ್ಸೆಪ್ಷನ್. ಪರ್ಸೆಪ್ಷನ್ ಅಂದ್ರೆ ಸ್ಪಷ್ಟವಾದ ಪರಿಕಲ್ಪನೆ. ಎಸ್. ನೆಕ್ಸ್ಟ್ 22 ಕಂಟ್ರೋಲ್ಡ್ ಬೈ ಒನ್ ಕಂಟ್ರಿ ಆರ್ ಆರ್ಗನೈಸೇಷನ್, ಅಂದ್ರೆ ಯಾವುದಾದ್ರೂ ಒಂದು ರಾಷ್ಟ್ರದಿಂದ ಅಥವಾ ಒಂದು ಸಂಘದಿಂದ ಕಂಟ್ರೋಲ್ ಇದ್ದಂಥದ್ದನ್ನ ನಾವು ಏನಂತ ಕರಿತೀವಿ? ಸೊ ಅದನ್ನ ನಾವು ಏನಂತೀವಿ ಅಂದ್ರೆ ಹಗಿಮೋನಿ ಅಂತೀವಿ. ಹಗಿಮೋನಿ ಅಂದ್ರೆ ಪರಾಧಿಪತ್ಯ ಅಂತೀವಲ್ಲ, ಅಂದ್ರೆ ಬೇರೆ ದೇಶದವರು ನಮ್ಮ ದೇಶವನ್ನು ಆಳೋದು ಅಥವಾ ಬೇರೆ ಸಂಸ್ಥೆಯವರು ನಮ್ಮನ್ನ ಆಳೋದು, ಇದನ್ನ ನಾವು ಹಗಿಮೋನಿ ಅಂತೀವಿ. 23 ಅ ಪ್ಲೇಸ್ ಆಫ್ ಸೆಲ್ಯೂಷನ್ ಇನ್ ಡೀಪ್ ವುಂಡ್ಸ್, ಇಲ್ಲಿ ಸೆಲ್ಯೂಷನ್ ಅಂದ್ರೆ ಏನು? ಏಕಾಂತ ಸ್ಥಳ. ಎಸ್, ಅ ಪ್ಲೇಸ್ ಆಫ್ ಸೆಲ್ಯೂಷನ್ ಇನ್ ಡೀಪ್ ವುಡ್ಸ್, ಕಾಡಿನ ಮಧ್ಯದಲ್ಲಿ ಒಂದು ಏಕಾಂತವಾದ ಸ್ಥಳವನ್ನ ನಾವು ಏನಂತೀವಿ? ಸಿಲ್ವಿಯನ್ ರಿಟ್ರೀಟ್ಸ್ ಅಂತ ಕರಿತೀವಿ. ಇದು ದ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂಥ ಪೋಯಮ್ನಿಂದ ಆಯ್ದುಕೊಳ್ಳಲಾಗಿದ್ದು ಸಿಲ್ವಿಯನ್ ರಿಟ್ರೀಟ್ಸ್. ನೆಕ್ಸ್ಟ್ ಈಗ ದ ಕಾನ್ಸರ್ಟ್ ಅಂತಕ್ಕಂಥ ಪಾಠದಿಂದ ಅ ಗ್ರೇಟ್ ಪರ್ಫಾರ್ಮರ್ ಎಸ್ಪೆಷಲಿ ಅ ಮ್ಯೂಸಿಷಿಯನ್, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಕ್ಕಂಥವರು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಕ್ಕಂಥ ಮ್ಯೂಸಿಷಿಯನ್ ಅನ್ನ ನಾವು ಏನಂತೀವಿ? ಆನ್ಸರ್ ಮೈಸ್ಟ್ರೋ. ಮೈಸ್ಟ್ರೋ ಅಂದ್ರೆ ಪಂಡಿತರು ಅಂತೀವಿ ಅಥವಾ ಪಾಂಡಿತ್ಯವಾದಂಥ ವ್ಯಕ್ತಿಯನ್ನು ನಾವು ಮೈಸ್ಟ್ರೋ ಅಂತ ಕರಿತೀವಿ. ನೆಕ್ಸ್ಟ್ 25 ಅ ಬ್ಲೇಮ್ ಆರ್ ಕ್ರಿಟಿಸಿಸಮ್ ಅಗೇನ್ಸ್ಟ್ ಒನ್ ಸೆಲ್ಫ್ ಆರ್ ಹರ್ ಸೆಲ್ಫ್, ಅಂದ್ರೆ ನಮ್ಮನ್ನೇ ನಾವು ಬ್ಲೇಮ್ ಮಾಡ್ಕೊಳ್ಳೋದು, ನಮ್ಮನ್ನೇ ನಾವು ಕ್ರಿಟಿಸೈಸ್ ಮಾಡೋದನ್ನ ಏನಂತೀವಿ?
ಸೆಲ್ಫ್ ರಿಪ್ರೋಚ್ ಅಂತೀವಿ. ಸೆಲ್ಫ್ ರಿಪ್ರೋಚ್ ಅಂದರೆ ಪಶ್ಚಾತ್ತಾಪ ಅಥವಾ ನಮ್ಮನ್ನು ನಾವು ಕ್ರಿಟಿಸೈಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ 26 ಎಂಥೂಸಿಯಾಸ್ಟಿಕ್ ಕ್ಲಾಪಿಂಗ್ ಬೈ ದಿ ಆಡಿಯನ್ಸ್ ಅಂದರೆ ಪ್ರೇಕ್ಷಕರು ಅತಿ ಉತ್ಸಾಹದಿಂದ ಚಪ್ಪಾಳೆ ಹಾಕೋದನ್ನು ನಾವು ಏನಂತ ಕರಿತೀವಿ. ಪ್ರೇಕ್ಷಕರು ಅತಿ ಸಂತೋಷವಾಗಿ ತುಂಬ ಒಂದು ಉತ್ಸಾಹಭರಿತರಾಗಿ ಕ್ಲಾಪ್ ಹಾಕ್ಸ್ತಾರಲ್ಲ, ಚಪ್ಪಾಳೆ ಹಾಕ್ತಾರಲ್ಲ, ಅದನ್ನು ನಾವು ಏನಂತೀವಿ ಅಂದರೆ ಓವೇಷನ್ ಅಂತೀವಿ. ಓವೇಷನ್ ಅಂದರೆ ಚಪ್ಪಾಳೆ. ನೆಕ್ಸ್ಟ್ 27 ಅ ಪರ್ಸನ್ ಹೂ ಈಸ್ ಸ್ಪೆಷಲಿ ಗುಡ್ ಎಟ್ ಸಮ್ ಆರ್ಟ್ ಆರ್ ಅಚೀವ್ಮೆಂಟ್. ಕಲೆಗಳಲ್ಲಿ ಅಥವಾ ಒಂದು ಕೆಲವೊಂದು ಸಾಧನೆಗಳಲ್ಲಿ ಭಾಳ ಸ್ಪೆಷಲ್ ಆಗಿದ್ದವರನ್ನ ನಾವು ಏನಂತ ಕರಿತೀವಿ ನೋಡಿ. ಎ ಪರ್ಸನ್ ಈಸ್ ಹೂ ಈಸ್ ಸ್ಪೆಷಲಿ ಗುಡ್ ಎಟ್ ಸಮ್ ಆರ್ಟ್, ಕಲೆಗಳಲ್ಲಿ ಎಕ್ಸ್ಪರ್ಟ್ ಇದ್ದವರನ್ನ ಅವರನ್ನು ನಾವು ವಿಜಾರ್ಡ್ ಅಂತ ಕರಿತೀವಿ. ವಿಜಾರ್ಡ್ ಅಂದರೆ ಮಾಂತ್ರಿಕ, ಅಂದರೆ ಫುಟ್ಬಾಲ್ ಮಾಂತ್ರಿಕ ಅನ್ಬೋದು, ಸಂಗೀತ ಮಾಂತ್ರಿಕ ಅನ್ಬೋದು, ಡ್ಯಾನ್ಸ್ ಮಾಂತ್ರಿಕ ಅನ್ಬೋದು. ಈ ಥರ ಅಂದರೆ ಯಾವ ಕ್ಷೇತ್ರದಲ್ಲಿ ಅವರು ಎಕ್ಸ್ಪರ್ಟ್ ಇರ್ತಾರೆ ಅದಕ್ಕೆ ನಾವು ವಿಜಾರ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ರಮ್ ಜಾರ್ಜ್ ಪೋಯಮ್ 2 ಅಂತಕ್ಕಂಥ ಪೋಯಮ್ದಿಂದ 28th ಒನ್ ದ ಸ್ಟೇಟ್ ಆಫ್ ಬೀಯಿಂಗ್ ಅಲೋನ್, ಒಂಟಿಯಾಗಿರೋದು, ಅದಕ್ಕೆ ನಾವು ಸಾಲಿಟ್ಯೂಡ್ ಅಂತ ಕರಿತೀವಿ. ಸಾಲಿಟ್ಯೂಡ್ ಅಂದರೆ ಏಕಾಂಗಿತನ, ಸಾಲಿಟ್ಯೂಡ್. ನೆಕ್ಸ್ಟ್ 29 ಅ ಟೈಪ್ ಆಫ್ ರಿಲಿಜಿಯಸ್ ಮ್ಯೂಸಿಕ್ ಇನ್ ವಿಚ್ ರಿಲಿಜಿಯಸ್ ಸಾಂಗ್ಸ್ ಆರ್ ಸಂಗ್ ಬೈ ಲೌಡ್ಲಿ, ಅಂದರೆ ಧಾರ್ಮಿಕ ಹಾಡುಗಳನ್ನು ಹಾಡ್ತಕ್ಕಂಥ ಹಾಡುಗಳನ್ನು ನಾವೇನಂತೀವಿ, ಅವುಗಳನ್ನು ನಾವು ಗಾಸ್ಪೆಲ್ ಅಂತ ಹೇಳ್ತೀವಿ. ಗಾಸ್ಪೆಲ್ ಅಂದರೆ ಧಾರ್ಮಿಕ ಹಾಡುಗಳು, ಧಾರ್ಮಿಕ ಪಠಣ. ನೆಕ್ಸ್ಟ್ ಈಗ ಫ್ರಮ್ ದಿ ಡಿಸ್ಕವರಿ ಅಂತಕ್ಕಂಥ ಪಾಠದಿಂದ. ಯಾವ ಪಾಠ? ದ ಡಿಸ್ಕವರಿ. ಅ ಬ್ರೇಕ್ ಫ್ರಮ್ ವರ್ಕ್, ಕೆಲಸದಿಂದ ಸ್ವಲ್ಪ ಬ್ರೇಕ್ ತಗೊಳ್ಳೋದು, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋದನ್ನು ನಾವು ಏನಂತೀವಿ, ಅದಕ್ಕೆ ನಾವು ರಿಲ್ಯಾಕ್ಸೇಷನ್ ಅಂತೀವಿ. ಹೌದಾ? ರಿಲ್ಯಾಕ್ಸೇಷನ್ ಅಂದ್ರೇನು? ವಿಶ್ರಾಂತಿ. ನೆಕ್ಸ್ಟ್ 31 ಹೈ ಡೆಕ್ ಅಟ್ ದಿ ಎಂಡ್ ಆಫ್ ದಿ ಶಿಪ್, ಅಂದರೆ ಹಡಗಿನ ತುದಿಯಲ್ಲಿರ್ತಕ್ಕಂಥ ಒಂದು ಎತ್ತರವಾದ ಸ್ಥಳವನ್ನು ನಾವು ಏನಂತೀವಿ? ಹಡಗಿನ ತುದಿಯಲ್ಲಿರ್ತಕ್ಕಂಥ ಎತ್ತರವಾದ ಸ್ಥಳ, ಅದಕ್ಕೆ ನಾವು ಪೂಪ್ ಅಂತ ಕರಿತೀವಿ. PWOP, ಪೂಪ್. ಸೊ ನೆಕ್ಸ್ಟ್ ಈಗ ನಾವು 32 ಅನ್ನು ನೋಡೋಣ. ಸಜೆಸ್ಟಿಂಗ್ ದ್ಯಾಟ್ ಸಮಥಿಂಗ್ ಬ್ಯಾಡ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಅಂದರೆ ಏನೋ ಕೆಟ್ಟದ ಆಗುತ್ತೆ ಅಂತ ನಾವು ಏನು ಸಲಹೆ ಕೊಡ್ತೀವಲ್ಲ, ಏನೋ ಕೆಟ್ಟದಾಗ್ಬೋದು ಅಂತ. ಸೊ ಅದನ್ನು ನಾವು ಈ ಥರ ಊಹೆ ಮಾಡೋದನ್ನು ಏನಂತ ಕರಿತೀವಿ? ಅದನ್ನು ನಾವು ಆಮಿನಸ್ ಅಂತ ಕರಿತೀವಿ. ಆಮಿನಸ್ ಅಂದ್ರೇನು? ಅಪಶಕುನ. ಸೊ ನೆಕ್ಸ್ಟ್ ಅ ಸಡನ್ ರನ್ನಿಂಗ್ ಆಫ್ ಪೀಪಲ್ ಎಕ್ಸೈಟೆಡ್ ಆರ್ ಅಫ್ರೈಡ್, ಅತೀ ಒಂದು ಸಂತೋಷ ಆದಾಗ ಅಥವಾ ಭಯ ಆದಾಗ ಸಡನ್ ಆಗಿ ಓಡ್ತಾರಲ್ಲ ಜನ, ಸೊ ಅದನ್ನು ನಾವು ಏನಂತ ಕರಿತೀವಿ? ಸಡನ್ ಆಗಿ ಓಡ್ತಕ್ಕಂಥದ್ದನ್ನು. ಸೊ ಅದನ್ನು ನಾವು ಸ್ಟ್ಯಾಂಪೆಡ್ ಅಂತೀವಿ. ಸ್ಟ್ಯಾಂಪೆಡ್ ಅಂದರೆ ಕಾಲು ತುಳಿತ. ಸೊ ಕಾಲು ತುಳಿತ ಯಾವಾಗ ಆಗ್ತದ? ಅತಿ ಸಂತೋಷದಿಂದ ಓಡಿ ಬಂದಾಗ, ಬಹಳಷ್ಟು ಜನ ಎಟ್ ಎ ಟೈಮ್ ಓಡಿ ಬಂದಾಗ, ಅಥವಾ ಬಹಳಷ್ಟು ಜನ ಏನಾದರೂ ಆಗ್ಬೋದು ಅಂತ ಭಯದಿಂದ ಓಡಿ ಬಂದಾಗ ಏನಾಗುತ್ತೆ? ಅಲ್ಲಿ ಕಾಲು ತುಳಿತ ಆಗುತ್ತೆ. ಅದಕ್ಕೆ ನಾವೇನಂತೀವಿ? ಸ್ಟ್ಯಾಂಪೆಡ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ರಾಮ್ ಬ್ಯಾಲಡ್ ಆಫ್ ದಿ ಟೆಂಪೆಸ್ಟ್ ಅಂತಕ್ಕಂಥ ಒಂದು ಪೋಯಮ್ದಿಂದ ಅ ನ್ಯಾರೇಟಿವ್ ಕಂಪೋಸಿಷನ್ ಇನ್ ರಿದಮಿಕ್ ವರ್ಸ್ ಸೂಟೇಬಲ್ ಫಾರ್ ಸಿಂಗಿಂಗ್, ಅಂದರೆ ಒಂದು ರೈಮಿಂಗ್ ಕಂಪೋಸಿಷನ್ ಇರುತ್ತೆ. ಹಾಡುಗಳಲ್ಲಿ ಮಾಡ್ತಕ್ಕಂಥ ಒಂದು ರೈಮಿಂಗ್ ಕಂಪೋಸಿಷನ್, ಅಂದರೆ ಹಾಡುಗಳನ್ನು ಹಾಡೋ ಸಲುವಾಗಿ ನಾವು ಸಂಗೀತವನ್ನು ಕಂಪೋಸ್ ಮಾಡೋದನ್ನು ಏನಂತ ಕರಿತೀವಿ? ಅದನ್ನು ನಾವು ಬ್ಯಾಲೆಡ್ ಅಂತ ಕರಿತೀವಿ. ಬ್ಯಾಲೆಡ್ ಅಂದ್ರೇನು? ಲಾವಣಿ ಪದ್ಯಗಳು. ನ್ಯಾರೇಟಿವ್ ಕಂಪೋಸಿಷನ್ ಅಂತೀವಿ, ಅಂದರೆ ಬಹಳ ವಿವರವಾಗಿ ತುಂಬಾ ದೊಡ್ಡದಾದಂಥ ಒಂದು ಸಂಗೀತದ ಹಾಡುಗಳು ಇರುತ್ತೆ. ಬ್ಯಾಲೆಡ್ ಅಂದರೆ ಲಾವಣಿ ಪದ. ನೆಕ್ಸ್ಟ್ ಅ ವಯೋಲೆಂಟ್ ಸ್ಟೋರ್ಮ್, ಅಂದರೆ ಭಯಂಕರವಾದ ಬಿರುಗಾಳಿ, ಕ್ರೂರವಾದಂಥ ಒಂದು ಬಿರುಗಾಳಿ, ಅದಕ್ಕೆ ನಾವು ಏನಂತೀವಿ? ಅದಕ್ಕೆ ನಾವು ಟೆಂಪೆಸ್ಟ್ ಅಂತ ಕರಿತೀವಿ. ಟೆಂಪೆಸ್ಟ್ ಅಂದರೆ ಬಿರುಗಾಳಿ. ಸೊ ನೆಕ್ಸ್ಟ್ ಫ್ರಾಮ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್, ಅದೇ ಸೇಮ್ ಪೋಯಮ್ನಿಂದ ಅ ಪ್ರೈವೇಟ್ ರೂಮ್ ಆನ್ ಅ ಶಿಪ್ ಆರ್ ಬೋಟ್, ಈ ಹಡಗು ಇರುತ್ತದಲ್ಲ, ಹಡಗಿನಲ್ಲಿ ಒಂದು ಚಿಕ್ಕದಾದ ಒಂದು ರೂಮ್ ಇರುತ್ತೆ ಪ್ರೈವೇಟ್ ಆಗಿ. ಸೊ ಆ ಪ್ರೈವೇಟ್ ರೂಮನ್ನು ನಾವು ಏನಂತ ಕರಿತೀವಿ? ಸೊ ಅದನ್ನು ನಾವು ಕ್ಯಾಬಿನ್ ಅಂತ ಕರಿತೀವಿ. ಯಾವ ಥರ ಲಾರಿಗೆ ಮುಂದ್ಗಡೆ ಕ್ಯಾಬಿನ್ ಇರುತ್ತೋ ಅದೇ ಥರ ಹಡಗಿನಲ್ಲಿ ಕೂಡ ಒಂದು ಕ್ಯಾಬಿನ್ ಇರುತ್ತೆ, ಒಂದು ಚಿಕ್ಕದಾದ ರೂಮ್ ಇರುತ್ತೆ. ನೆಕ್ಸ್ಟ್ 37 ಎ ಮೆಟಲ್ ಡಿವೈಸ್ ಅಟ್ಯಾಚ್ಡ್ ಟು ಅ ಶಿಪ್ ಟು ಹೋಲ್ಡ್ ಇಟ್ ಇನ್ ಅ ಪರ್ಟಿಕ್ಯುಲರ್ ಪ್ಲೇಸ್, ಹಡಗನ್ನು ಕಟ್ಟಿ ಇರ್ತಕ್ಕಂಥ ಒಂದು ಮೆಟಲ್ದ ಒಂದು ವಸ್ತುವನ್ನು ನಾವು ಏನಂತ ಕರಿತೀವಿ? ಹಡಗು ಸಮುದ್ರದಲ್ಲಿ ಹೋಗಬಾರ್ದು, ದಡದಲ್ಲಿ ಇರಬೇಕು ಅಂತ ನಾವು ಏನು ಮಾಡ್ತೀವಿ? ಆ ಹಡಗಿಗೆ ಹಗ್ಗದಿಂದ ಒಂದು ಕಡೆ ಕಟ್ಟಿ ಹಾಕ್ತೀವಿ. ಸೊ ಆ ಕಟ್ಟಿ ಹಾಕ್ತಕ್ಕಂಥ ಮೆಟಲ್ ಉಪಕರಣ ಅಂದರೆ ಉಕ್ಕಿನ ಉಪಕರಣನ ಏನಂತ ಹೇಳ್ತೀವಿ ನಾವು? ಅದನ್ನು ನಾವು ಆ್ಯಂಕರ್ ಅಂತ ಕರಿತೀವಿ. ಆ್ಯಂಕರ್ ಅಂದರೆ ಒಂದು ರೀತಿ ಕೊಂಡಿ ಇದ್ದಂಗೆ ಇರುತ್ತೆ, ಅದು ಹಡಗಿಗೆ ಕೊಂಡಿ ಹಾಕಿ ನಾವು ಕಟ್ತೀವಿ. ನೆಕ್ಸ್ಟ್ ಲಾರ್ಜ್ ಟ್ಯೂಬ್ಯುಲೆಂಟ್ ವೇವ್ಸ್ ಮೂವಿಂಗ್ ಟುವರ್ಡ್ ಲ್ಯಾಂಡ್, ಸೊ ಭಯಂಕರವಾದ ಅಲೆಗಳು ಭೂಮಿ ಕಡೆಗೆ ನುಗ್ತಾ ಇರ್ತೀವಲ್ಲ, ಭಯಂಕರವಾದ ಅಲೆಗಳು. ಸೊ ಆ ಅಲೆಗಳನ್ನು ನಾವು ಏನಂತ ಕರಿತೀವಿ?
ಅವಕ್ಕೆ ನಾವು ಬ್ರೇಕರ್ಸ್ ಅಂತ ಕರಿತೀವಿ. ಬ್ರೇಕರ್ಸ್ ಅಂದರೆ ಬೃಹದಾಕಾರದ ಅಲೆಗಳು. ನೆಕ್ಸ್ಟ್ ಫ್ರಾಮ್ ಕಲರ್ಸ್ ಆಫ್ ಸೈಲೆನ್ಸ್. ಸೊ ಈಗ ನಾವು ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಬರ್ತಕ್ಕಂಥ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ಗಳನ್ನ ನೋಡೋಣ. ರಿಮಾರ್ಕ್ಸ್ ಇಂಟೆಂಡೆಡ್ ಟು ಹರ್ಟ್ ಸಂಬಡೀಸ್ ಫೀಲಿಂಗ್. ಅಂದರೆ ಕೆಲವೊಬ್ಬರನ್ನ ಮನಸ್ಸಿಗೆ ನೋವು ಮಾಡ್ಬೇಕಂತಾನೆ ಉದ್ದೇಶಪೂರ್ವಕವಾಗಿ ನಾವು ಏನು ಕಾಮೆಂಟ್ ಮಾಡ್ತೀವಲ್ಲ, ಅದಕ್ಕೆ ನಾವು ಏನಂತೀವಿ, ಉದ್ದೇಶಪೂರ್ವಕವಾಗಿ ಮನಸ್ಸನ್ನು ನೋಯಿಸೋದನ್ನು, ಅದಕ್ಕೆ ನಾವು ಟಾಂಟ್ಸ್ ಅಂತ ಕರಿತೀವಿ. ಟಾಂಟ್ಸ್ ಅಂದ್ರೇನು, ಹಂಗಿಸೋದು, ರೇಗಿಸೋದು ಅಂತ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಅ ಜರ್ನಿ ವಿತ್ ಅ ಪರ್ಪೋಸ್ ಅಂದರೆ ಉದ್ದೇಶ ಹೊಂದಿದಂಥ ಒಂದು ರೀತಿಯ ಪ್ರವಾಸ. ಉದ್ದೇಶ ಹೊಂದಿದಂಥ ಪ್ರವಾಸಕ್ಕೆ ನಾವು ಏನಂತ ಕರಿತೀವಿ, ಎಕ್ಸ್ಪಿಡಿಷನ್ ಅಂತ ಕರಿತೀವಿ. ಎಕ್ಸ್ಪಿಡಿಷನ್ ಅಂದರೆ ದಂಡಯಾತ್ರೆ ಆಗಿರ್ಬೋದು ಅಥವಾ ಒಂದು ಸಾಹಸ ಯಾತ್ರೆ ಆಗಿರ್ಬೋದು. ನೆಕ್ಸ್ಟ್ ಸ್ಕಿಲ್ಫುಲ್ ಸ್ಟ್ರೋಕ್ಸ್ ಆಫ್ ಎನ್ ಆರ್ಟಿಸ್ಟ್. ಕಲಾವಿದನ ಬಣ್ಣದ ಗೆರೆಗಳು, ಬಣ್ಣದ ಒಂದು ಚಿತ್ರಗಳು, ಹೌದಾ, ಅದನ್ನು ನಾವೇನು ಕರಿತೀವಿ, ಡೆಪ್ಟ್ ಸ್ಟ್ರೋಕ್ಸ್ ಅಂತ ಕರಿತೀವಿ. ಡೆಪ್ಟ್ ಸ್ಟ್ರೋಕ್ಸ್ ಅಂದರೆ ಕಲಾವಿದನ ರೇಖೆಗಳು, ಚಿತ್ರಗಳು. ದ ಆರ್ಟ್ ಆಫ್ ಪ್ರೊಡ್ಯೂಸಿಂಗ್ ಬ್ಯೂಟಿಫುಲ್ ರೈಟಿಂಗ್. ಸೊ ಒಳ್ಳೆ ಹ್ಯಾಂಡ್ ರೈಟಿಂಗ್ನಿಂದ ಬರೆಯುವ ಒಂದು ಕಲೆಯನ್ನು ನಾವು ಏನಂತ ಕರಿತೀವಿ. ನಾವು ಬರ್ತಕ್ಕಂಥ ಒಂದು ಹ್ಯಾಂಡ್ ರೈಟಿಂಗ್ ಕೂಡ ಒಂದು ಕಲೆ. ಸೊ ಆ ಕಲೆಯ ಒಂದು ಪದ್ಧತಿಯನ್ನು, ಆ ಕಲೆಯನ್ನು ನಾವು ಏನಂತ ಕರಿತೀವಿ ಅಂತ, ಅದನ್ನು ನಾವು ಕ್ಯಾಲಿಗ್ರಫಿ ಅಂತ ಕರಿತೀವಿ. ಕ್ಯಾಲಿಗ್ರಫಿ ಅಂದರೆ ಅಕ್ಷರ ಲಿಪಿ, ಅಂದರೆ ಬರವಣಿಗೆ ಒಂದು ಲಿಪಿ ಅಂತ ಒಂದು ಶಾಸ್ತ್ರ ಇರುತ್ತೆ, ಅದು ಹೌದಾ, ಚಿತ್ರಲಿಪಿ. ನೆಕ್ಸ್ಟ್ ಆರ್ಟ್ ಆಫ್ ಮೇಕಿಂಗ್ ಫಿಗರ್ಸ್ ಇನ್ ಸ್ಟೋನ್, ವುಡ್ ಆರ್ ಮೆಟಲ್. ಅಂದರೆ ಕಲ್ಲಿನಲ್ಲಿ, ಕಟ್ಟಿಗೆಯಲ್ಲಿ ಮತ್ತು ಉಕ್ಕಿನಲ್ಲಿ ನಾವು ಚಿತ್ರಗಳನ್ನು ಕೆತ್ತೋದನ್ನು ನಾವು ಏನಂತ ಕರಿತೀವಿ. ಕಲ್ಲಿನಾಗೆ ಚಿತ್ರವನ್ನು ಕೆತ್ತೋದು, ಕಟ್ಟಿಗೆಯಲ್ಲಿ ಚಿತ್ರವನ್ನು ಕೆತ್ತೋದು, ಅದೇ ರೀತಿ ಒಂದು ಮೆಟಲ್ಗಳಲ್ಲಿ ಕೂಡ ನಾವು ಚಿತ್ರವನ್ನು ಕೆತ್ತೋದನ್ನು ನಾವು ಏನಂತ ಕರಿತೀವಿ ಅಂತ, ಅದನ್ನು ನಾವು ಸ್ಕಲ್ಪ್ಚರ್ ಅಂತ ಕರಿತೀವಿ. ಸ್ಕಲ್ಪ್ಚರ್ ಅಂದರೆ ಏನು, ಸ್ಕಲ್ಪ್ಚರ್ ಅಂದರೆ ಶಿಲ್ಪಕಲೆ, ಹೌದಾ, ಸ್ಕಲ್ಪ್ಚರ್ ಅಂದರೆ ಶಿಲ್ಪಕಲೆ. ನೆಕ್ಸ್ಟ್ ಈಗ ನಾವು 44 ನೋಡ್ತೀವಿ. ಯಾವ ಪಾಠದಿಂದ ಅಂದರೆ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅಂತಕ್ಕಂಥ ಪಾಠದಿಂದ. ಆಫ್ಟರ್ ಫೀಲಿಂಗ್ ಆಫ್ ಫ್ರೆಂಡ್ಶಿಪ್ ವೆನ್ ಪೀಪಲ್ ವರ್ಕ್ ಟುಗೆದರ್. ಅಂದರೆ ಎಲ್ಲರೂ ಒಂದೇ ಕಡೆ ಕೆಲಸ ಮಾಡ್ತಕ್ಕಂಥ ಒಂದು ಸ್ವಭಾವದಿಂದ ನಾವು ಫ್ರೆಂಡ್ಶಿಪ್ ಆಗುತ್ತೆ ಅಲ್ಲ, ಫ್ರೆಂಡ್ಶಿಪ್ ಫೀಲಿಂಗ್ ಬರುತ್ತೆ, ಅದನ್ನು ನಾವು ಏನು ಕರಿತೀವಿ, ಅದಕ್ಕೆ ನಾವು ಕಾಮ್ರಾಡರಿ ಅಂತ ಕರಿತೀವಿ. ಕಾಮ್ರಾಡರಿ ಅಂದರೆ ನಿಕಟ ಸ್ನೇಹ ಅಂತ ಅರ್ಥ, ನಿಕಟ ಸ್ನೇಹ, ಆತ್ಮೀಯ ಬಾಂಧವ್ಯ ಅಂತ ಅರ್ಥ ಕೊಡುತ್ತೆ. ನೆಕ್ಸ್ಟ್ 45 ಅ ವರ್ಡ್ ಮೇಡ್ ಫ್ರಮ್ ದಿ ಫಸ್ಟ್ ಲೆಟರ್ಸ್. ಅಂದರೆ ಫಸ್ಟ್ ಲೆಟರ್ಗಳಿಂದ ತೆಗೆದುಕೊಂಡು ಮಾಡಿದಂಥ ಒಂದು ಪದ, ಬೇರೆ ಬೇರೆ ಫಸ್ಟ್ ಲೆಟರ್ಗಳನ್ನು ತೆಗೆದುಕೊಂಡು ಒಂದು ಮಾಡ್ತಕ್ಕಂಥ ಒಂದು ಪದವನ್ನು ನಾವು ಏನಂತ ಕರಿತೀವಿ ಅಂತ, ಆನ್ಸರ್ ಅಕ್ರೋನಿಮ್ ಅಂತ ಕರಿತೀವಿ. ಅಕ್ರೋನಿಮ್ ಅಂದರೆ ಹೇಗೆ ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀವಿ ನೋಡಿ, ನಮ್ಮ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥದ್ದು ಯಾವುದು, MAD ಅಂತಕ್ಕಂಥ ಮ್ಯಾಡ್ ಅಂತಕ್ಕಂಥ ಒಂದು ಅಕ್ರೋನಿಮ್. ಸೊ ಮ್ಯಾಡ್ ಅಂತಕ್ಕಂಥ ಈ 3 ವರ್ಡನ್ನು, MAD ಅಂತಕ್ಕಂಥ ಅಕ್ಷರಗಳನ್ನ ಎದುರಿಂದ ತೆಗೆದುಕೊಳ್ಳಲಾಗಿದೆ, ಮ್ಯೂಚುವಲಿ ಅಸ್ಯೂರ್ಡ್ ಡಿಸ್ಟ್ರಕ್ಷನ್. M ಫಾರ್ ಮ್ಯೂಚುವಲಿ, A ಫಾರ್ ಅಸ್ಯೂರ್ಡ್, D ಫಾರ್ ಡಿಸ್ಟ್ರಕ್ಷನ್. ಸೊ ಈ ಥರ ಒಂದು ಸೆಂಟೆನ್ಸಲ್ಲಿ ಒಂದೊಂದು ಪದಗಳಿಂದ ಒಂದೊಂದು ಅಕ್ಷರ ತೆಗೆದುಕೊಂಡೇ ಒಂದು ಪದ ಮಾಡಿರ್ತೀವಲ್ಲ, ಸೊ ಅದನ್ನೇ ನಾವು ಅಕ್ರೋನಿಮ್ ಅಂತ ಕರಿತೀವಿ, ಹೌದಾ. ಈಗ ನಾವು ಏಡ್ಸ್ ಅಂತ ನೋಡ್ತೀವಿ, AIDS. ಈ ಏಡ್ಸ್ ಅನ್ನೋದು ಯಾವ ಒಂದು ಅಕ್ರೋನಿಮ್ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ. ಈ ಒಂದು ಇಡೀ ಪದಗಳಿಂದ ನಾವು ಒಂದೊಂದು ಅಕ್ಷರನ ತೆಗೆದುಕೊಂಡಿರ್ತೀವಿ. ಅದಕ್ಕೆ ಅವರು ಏನು ಹೇಳ್ತಾರೆ, ಎ ವರ್ಡ್ ಮೇಡ್ ಫ್ರಮ್ ದಿ ಫಸ್ಟ್ ಲೆಟರ್ಸ್, ಹೌದಾ. ನೆಕ್ಸ್ಟ್ 46 ದ ಆಕ್ಟ್ ಆಫ್ ಜಡ್ಜಿಂಗ್ ಒನ್ಸ್ ಓನ್ ಬಿಹೇವಿಯರ್ ಆರ್ ಕ್ಯಾರೆಕ್ಟರ್. ಅಂದರೆ ಒಬ್ಬರ ವರ್ತನೆಯನ್ನು, ಒಬ್ಬರ ನಡತೆಯನ್ನು ನಾವು ಜಡ್ಜ್ ಮಾಡತಕ್ಕಂಥ ಒಂದು ಕ್ರಿಯೆಯನ್ನು ನಾವು ಏನಂತ ಕರಿತೀವಿ, ಕ್ರಿಟಿಸಿಸಮ್ ಅಂತ ಕರಿತೀವಿ. ಕ್ರಿಟಿಸಿಸಮ್ ಅಂದರೆ ಟೀಕೆ ಮಾಡೋದು, ವಿಮರ್ಶೆ ಮಾಡೋದು ಅಂತ. ನೆಕ್ಸ್ಟ್ 47 ನಾಲೆಡ್ಜ್ ಆರ್ ಇನ್ಫಾರ್ಮೇಷನ್ ಅಬೌಟ್ ಅ ಸಬ್ಜೆಕ್ಟ್. ಅಂದರೆ ಒಂದು ವಿಷಯದ ಕುರಿತು ನಾವು ಮಾಹಿತಿಯನ್ನು, ಜ್ಞಾನವನ್ನು ಪಡೆದುಕೊಳ್ಳೋದನ್ನು ನಾವು ಏನಂತ ಕರಿತೀವಿ. ಸೊ ಅದನ್ನು ನಾವು ಲೋರ್ ಅಂತ ಕರಿತೀವಿ. ಲೋರ್ ಅಂದರೆ ವೇದವಿದ್ಯೆ, ಎಸ್, ವಿದ್ಯೆ ಅಂತ ಹೇಳ್ತೀವಿ ಶಾರ್ಟಲ್ಲಿ. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅಂತಕ್ಕಂಥ ಅದೇ ಪಾಠದಿಂದ 48 ಸೈಂಟಿಫಿಕ್ ಮೆಥಡ್ ಆಫ್ ಫೈಂಡಿಂಗ್ ಔಟ್ ಅಬೌಟ್ ಅ ಕ್ರೈಮ್. ಸೊ ಈ ಅಪರಾಧಗಳು ಮಾಡಿದಾಗ ಅದನ್ನು ವೈಜ್ಞಾನಿಕವಾಗಿ ಪತ್ತೆ ಹಚ್ಚತಕ್ಕಂಥ ಒಂದು ಸಿಸ್ಟಮನ್ನು ನಾವು ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಫೊರೆನ್ಸಿಕ್ ಅಂತ ಕರಿತೀವಿ. ಫೊರೆನ್ಸಿಕ್ ಅಂದರೆ ನ್ಯಾಯಸ್ಥಾನಕ ಅಂತ ಕರಿತೀವಿ. ಫೊರೆನ್ಸಿಕ್ ನ್ಯಾಯಸ್ಥಾನಕ. ನೆಕ್ಸ್ಟ್ 49 an act to find people with the right skills or experience for a particular job. ಅಂದರೆ ಒಂದು ನಿರ್ದಿಷ್ಟವಾದ ಒಂದು ಹುದ್ದೆಗೆ ಒಬ್ಬ ಅನುಭವಿ ವ್ಯಕ್ತಿಯನ್ನು, ಒಬ್ಬ ಒಳ್ಳೆ ಟ್ಯಾಲೆಂಟ್ ಹೊಂದಿದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡೋದನ್ನು ನಾವು ಏನಂತ ಕರಿತೀವಿ,
ನೋಡಿ, ಪರ್ಟಿಕ್ಯುಲರ್ ಜಾಬ್ಗೆ ಒಬ್ಬ ಎಕ್ಸ್ಪೀರಿಯನ್ಸ್ ಇದ್ದವರನ್ನ ಮತ್ತೆ ಕರೆಕ್ಟ್ ಆದ ಸ್ಕಿಲ್ ಅನ್ನ ಇದ್ದವರನ್ನ ಆಯ್ಕೆ ಮಾಡೋದನ್ನ ನಾವು ಏನಂತ ಕರಿತೀವಿ ಅಂತ, ಅದೇ ನಾವು ಹೆಡ್ ಹಂಟ್ ಅಂತ ಕರಿತೀವಿ. ಹೆಡ್ ಹಂಟ್ ಅಂದ್ರೆ ಪ್ರತಿಭಾನ್ವೇಷಣೆ ಅಂತ ಹೇಳ್ತೀವಿ, ಪ್ರತಿಭಾನ್ವೇಷಣೆ. ನೆಕ್ಸ್ಟ್ 50, ಟು ಕಾಸ್ ಪೇನ್ ಆರ್ ಪ್ರಾಬ್ಲಮ್ ಫಾರ್ ಒನ್ ಸೆಲ್ಫ್. ನಾವೇ ಪೇನ್ ಅನ್ನ ಮಾಡ್ಕೊಳ್ಳೋದು, ಪ್ರಾಬ್ಲಮ್ ಅನ್ನ ಮಾಡ್ಕೊಳ್ಳೋದು ಅಂದ್ರೆ ತೊಂದರೆ ಮಾಡ್ಕೊಳ್ಳೋದನ್ನ ನಾವು ಏನು ಕರಿತೀವಿ ಅಂದ್ರೆ ಸೆಲ್ಫ್ ಇನ್ಫ್ಲಿಕ್ಟ್. ಸೆಲ್ಫ್ ಇನ್ಫ್ಲಿಕ್ಟ್ ಅಂದ್ರೆ ನಮ್ಮ ಮನಸ್ಸಿಗೆ ನಾವೇ ನೋವು ಮಾಡ್ಕೊಳ್ಳೋದು. ನೆಕ್ಸ್ಟ್ 51, ಅ ಸಿಚುವೇಶನ್ ಇನ್ ವಿಚ್ ಇಟ್ ಸೀಮ್ಸ್ ಇಂಪಾಸಿಬಲ್ ಟು ಕಮ್ ಟು ಅನ್ ಅಗ್ರಿಮೆಂಟ್ ಆರ್ ಡಿಸ್ಅಗ್ರಿಮೆಂಟ್. ಅಂದ್ರೆ ಯಾವುದೇ ಒಂದು ವಿಷಯದ ಬಗ್ಗೆ ಒಂದು ನಿರ್ದಿಷ್ಟವಾದಂಥ ಒಂದು ನಿರ್ಧಾರ ನಾವು ತೆಗೆದುಕೊಳ್ಳೋದು, ಅದು ಒಪ್ಕೊಳ್ಳೋದಾಗಿರ್ಬೋದು ಅಥವಾ ತಿರಸ್ಕಾರ ಮಾಡೋದಾಗಿರ್ಬೋದು, ನಿರ್ದಿಷ್ಟವಾಗಿ ಒಂದು ಒಪಿನಿಯನ್, ಒಂದು ಡಿಸಿಷನ್ ತೆಗೆದುಕೊಳ್ಳೋದು ಇಂಪಾಸಿಬಲ್ ಆದಂಥ ಒಂದು ಸನ್ನಿವೇಶಕ್ಕೆ ನಾವು ಏನಂತ ಕರಿತೀವಿ ನೋಡ್ರಿ. ಆ ಸಿಚುವೇಶನ್ ಇನ್ ವಿಚ್ ಇಟ್ ಸಿಮ್ಸ್ ಇಂಪಾಸಿಬಲ್ ಟು ಕಮ್ ಅಂದ್ರೆ ಎಂಥ ಸನ್ನಿವೇಶ ಇರ್ತಂದ್ರೆ ಆ ಸನ್ನಿವೇಶದಲ್ಲಿ ಯಾವುದು ಸರಿ ಯಾವುದು ತಪ್ಪ ಅಂತ ಒಂದು ನಿರ್ಧಾರ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಸೊ ಆ ಸನ್ನಿವೇಶವನ್ನ ನಾವು ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಆ ಸನ್ನಿವೇಶನ ನಾವು ಸ್ಟೇಲ್ಮೇಟ್ ಅಂತ ಕರಿತೀವಿ, ಸಂದಿಗ್ಧವಾದ ಪರಿಸ್ಥಿತಿ ಅಂತ ನಾವು ಹೇಳ್ತೀವಿ, ಸ್ಟೇಲ್ಮೇಟ್. ಸೊ ನೆಕ್ಸ್ಟ್ ನಾವೀಗ ನೋಡ್ತೀವಿ ಅದೇ ಪಾಠದಿಂದ 52 ಒಂದು ನೋಡೋಣ. ಅ ನ್ಯೂ ಆಕ್ಟಿವಿಟಿ ದ್ಯಾಟ್ ಇನ್ವಾಲ್ವ್ಸ್ ರಿಸ್ಕ್. ಸೊ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಅದರ ರಿಸ್ಕ್ ಇದ್ದಂಥ ಕೆಲಸವನ್ನ ನಾವು ಏನಂತ ಕರಿತೀವಿ ಅಂದ್ರೆ, ನಾವು ಮಾಡ್ತಕ್ಕಂಥ ಯಾವ ಕೆಲಸದಲ್ಲಿ ರಿಸ್ಕ್ ಇರುತ್ತೆ ಆ ರಿಸ್ಕ್ ಇದ್ದಂಥ ಕೆಲಸವನ್ನ ನಾವು ಏನಂತ ಕರಿತೀವಿ ಅಂದ್ರೆ ದಟ್ ಈಸ್ ವೆಂಚರ್ ಅಂತ ಕರಿತೀವಿ. ವೆಂಚರ್ ಅಂದ್ರೆ ಸಾಹಸಯಾನ ಅಂತ, ಹೌದಾ. ಸೊ ನೆಕ್ಸ್ಟ್ ನಾವೀಗ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತ ಒಂದು ಪದ್ಯದಿಂದ ನೋಡೋಣ. ಈಗ 53, ಪಾರ್ಟ್ ಆಫ್ ದಿ ಸ್ಪೇಸ್ ಕ್ರಾಫ್ಟ್ ದಟ್ ಸೆಪರೇಟ್ಸ್ ಫ್ರಮ್ ದಿ ಮೇನ್ ರಾಕೆಟ್. ಅಂದ್ರೆ ಮುಖ್ಯವಾದ ರಾಕೆಟ್ದಿಂದ ಭಾಗಗಳನ್ನ ಗಡಿ ಮಾಡ್ತಕ್ಕಂಥದ್ದನ್ನ ನಾವು ಏನಂತ ಹೇಳ್ತೀವಿ ಅಂತ. ಸೊ ಅದನ್ನು ನಾವು ಕ್ಯಾಪ್ಸೂಲ್ಸ್ ಅಂತ ಕರಿತೀವಿ. ಕ್ಯಾಪ್ಸೂಲ್ಸ್ ಅಂದ್ರೆ ರಾಕೆಟ್ ಅಲ್ಲಿ ಬೇರೆ ಬೇರೆ ಒಂದು ಹಂತಗಳಿರುತ್ತೆ, ಆ ಒಂದೊಂದೇ ಹಂತಗಳು ಕಳ್ಚ್ಕೊತಾ ಹೋಗುತ್ತೆ. ಸೊ ಅದನ್ನೇ ನಾವು ಕ್ಯಾಪ್ಸೂಲ್ಸ್ ಅಂತ ಹೇಳ್ತೀವಿ. ಸೊ ಈಗ ನಾವು ಲಾಸ್ಟ್ ಒನ್ ನೋಡ್ತಾ ಇದ್ವಿ, ಅ ವೆಹಿಕಲ್ ಯೂಸ್ಡ್ ಫಾರ್ ಟ್ರಾವೆಲಿಂಗ್ ಆರ್ ಕ್ಯಾರಿಂಗ್ ಥಿಂಗ್ಸ್ ಇನ್ ಟು ಸ್ಪೇಸ್. ಸೊ ಬಾಹ್ಯಾಕಾಶಕ್ಕೆ ಯಾವುದಾದ್ರೂ ಒಂದು ವಸ್ತುಗಳನ್ನ ಸಾಗಿಸಲು ಅವುಗಳನ್ನ ನಾವು ಏನಂತ ಕರಿತೀವಿ, ಸಾಗಿಸ್ತಕ್ಕಂಥ ವಸ್ತುವನ್ನ ಅಂದ್ರೆ ಇಲ್ಲಿದ್ದಂಥ ಕೆಲವೊಂದು ವಸ್ತುಗಳನ್ನ, ಉಪಕರಣಗಳನ್ನ ನಾವು ಬಾಹ್ಯಾಕಾಶಕ್ಕೆ ಕಳಿಸಬೇಕಾಗಿದೆ. ಸೊ ಆ ಒಯ್ತಕ್ಕಂಥ ಉಪಕರಣವನ್ನ ನಾವು ಆ ಒಂದು ವೆಹಿಕಲ್ ಅನ್ನ ಏನಂತ ಕರಿತೀವಿ ಅಂತ, ಅದನ್ನ ನಾವು ರಾಕೆಟ್ ಅಂತ ಕರಿತೀವಿ. ರಾಕೆಟ್ ಏನ್ ಮಾಡುತ್ತೆ, ಈ ಭೂಮಿ ಮೇಲೆ ಇದ್ದಂತ ಗಗನಯಾನಿಗಳಿಗೆ ಆಗಿರ್ಬೋದು ಅಥವಾ ಸ್ಯಾಟಲೈಟ್ ಇರ್ತಾವಲ್ಲ ಉಪಗ್ರಹಗಳು, ಅವುಗಳನ್ನ ಹೊತ್ಕೊಂಡು ಹೋಗುತ್ತೆ. ಸೊ ಈ ಹೊತ್ಕೊಂಡು ಹೋಗ್ತಕ್ಕಂಥ ಉಪಕರಣ ಆ ವೆಹಿಕಲ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಅದನ್ನ ನಾವು ರಾಕೆಟ್ ಅಂತ ಕರಿತೀವಿ. ಸೊ ಇಲ್ಲಿವರೆಗೆ ನಾವು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಇಂಪಾರ್ಟೆಂಟ್ ಆದಂತ ಒಂದು ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಗಳನ್ನ ಕಲ್ತಿದ್ವಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಡೌಟ್ಸ್ ಅನ್ನು ಕೂಡ ಕೇಳಬಹುದು. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ನಿಮ್ಮ ಲೈಕ್ ನಿಂದ ನನಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡ್ತಕ್ಕಂಥ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.